ದೇವ್ರೆ, ಏನು ಮಾಡೋದು? ಏನಾಯ್ತು ನಮ್ಮ ಪರಿಸ್ಥಿತಿ? ಎಷ್ಟು ಚೆನ್ನಾಗಿ ಆರಾಮಾಗಿ ಉಣ್ಕ ತಿನ್ಕೊಂಡು ಚೆನ್ನಾಗಿದ್ದು, ಇಂಥ ಪರಿಸ್ಥಿತಿ ನಾವೇ ತಂದ್ಕೊಬಿಟ್ವಲ್ಲ. ಥು, ಏನು ಮಾಡೋದು? ಇಲ್ಲಿ ಇರೋಕ್ಕಾಯ್ತಲ್ಲ, ಕೆಲಸ ಮಾಡೋಕ್ಕೂ ಆಯ್ತಲ್ಲ. 3 ದಿನ ಇದ್ದಂಗೆ ಕೆಲಸ ಮಾಡಿದ್ಕೆ ಚಳಿ ಜ್ವರನೇ ಬಂದ್ಬಿಟ್ಟಿತ್ತು. ನನಗಂತೂ ಕೆಲಸ ಮಾಡೋಕೆ ಆಯ್ತಾನೇ ಇಲ್ಲ. ಏನು ಮಾಡೋದು? ಎಲ್ಲಿ ಹೋಗೋದು? ಅಯ್ಯೋ ದೇವ್ರೆ, ಏನಾದರೂ ದಾರಿ ತೋರ್ಸಪ್ಪ. ನಮ್ಮೂರಲ್ಲಿ ಆರಾಮಾಗಿ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಕೆಲ್ಸಕ್ಕೂ ಹೋಯ್ತಿತ್ತಿಲ್ಲ. ಹೆಂಗೋ ನಮ್ಮವ್ವ ತಂದು ಕೊಡ್ತಿದ್ಲು, ಉಣ್ಕೊಂಡಿರೋದು ಬಿಟ್ಬಿಟ್ಟು ಇಂಥ ಮಣ್ಣು ತಿನ್ನ ಕೆಲಸ ಮಾಡ್ಕೊಬಿಟ್ನಲ್ಲ. ಥೂ, ಆ ರೋಜ ಮನೆ ಕರಿದವರು ಆಗೋದು. ಹೆಂಗೋ ನಮ್ಮ ಮನೇಲಿ ನಾವು ಇರೋವು, ಮನೆ ಕರೆದ್ಬಿಟ್ಟು ಇಷ್ಟೆಲ್ಲ ಆಗೋಯ್ತು. ಈಗ ಏನು ಮಾಡೋದು? ಈ ಊರಲ್ಲೂ ಇರೋಕ್ಕಾಯ್ತಲ್ಲ, ಇರೋ ಬರೋ ದುಡ್ಡೆಲ್ಲ ಹೋಯ್ತು. ಈಗ ಏನು ಮಾಡೋದು? ಇವಯ್ಯ ಬೇರೆ ಅಷ್ಟೊಂದು ಜಿಪ್ನ, ಅವು ಒಂದದಕ್ಕೆಲ್ಲ ದುಡ್ಡು ಬರೀತಾನೆ. ಏನು ಮಾಡೋದೀಗ ನಾವು? ನನಗಂತೂ ಇಲ್ಲಿ ಇರೋಕೆ ಆಯ್ತಲ್ಲ. ಇವನು ನನ್ನ ಮನೇಲಿ ಇರ್ತೀನಿ, ನೀನು ಕೆಲ್ಸಕ್ಕೆ ಹೋಗು ಅಂದರೆ ನೀನು ಬಂದು ಜೀವ ತಿಂತಾನೆ. ದೇವ್ರೆ, ಹೆಂಗಾದ್ರೂ ಮಾಡಿ ಏನಾದರೂ ದಾರಿ ತೋರಿಸು ದೇವ್ರೆ, ಪ್ಲೀಸ್. ಅಮ್ಮ, ಸ್ಕೂಲ್ ಹೋಯ್ತಾನೆ ನಾನು. ಹೋಯ್ತಿದ್ಯಾ? ಸರಿ, ಹೋಗು ಆಯ್ತು. ಕಾಸು ಕೊಡ್ತೀನಂದೆ ಇವತ್ತು. ಅಯ್ಯೋ, ನೆನೆ ಆಸ್ಪತ್ರೆಗೆ ಹೋಗಿದ್ವಲ್ಲ, ನಾನು ನಿಮ್ಮ ಅಪ್ಪ ಇಬ್ರು ಇಂಜೆಕ್ಷನ್ ಹಾಕ್ಸ್ಕೊಂಡು ಕಾಸೆಲ್ಲ ತೀರೋಯ್ತು. ದಿನ ಹಿಂಗೆ ಅಂತಿದ್ದಿ ಬರೀ ನೀನು. ಅಯ್ಯೋ ಹೋಗಿ ಬಂಗಾರಿ, ನಮ್ಮ ಕಷ್ಟ ನಮಗೆ ನಿಮ್ಗೊಂತಾರ. 50 ರೂಪಾಯಿ ಕೊಡು ಅಂದಂಗೆ ಆಡ್ತೀಯಲ್ಲ ನೀನು. ಎಲ್ಲರೂ ಅದೇ ಇದು ತಗೊಂಡಾಗ ನನ್ನ ಮಕ್ಕ ನೋಡೋಣ. ಓಲಿ 20 ರೂಪಾಯಿನಾರು ಕೊಡು. ಇಲ್ಲ ಕಣ್ ಬಂಗಾರಿ, ಎಲ್ಲಿಂದ ನಾನು ಸುಮ್ಮನೆ ಹೋಗು, ನಂಗೆ ವಾಪಸ್ಬೇಡ, ಮೊದಲೇ ತಲೆಕೆಟ್ಟು ಹೋಗೋದು ನನಗೆ. ಓಲಿ 10 ರೂಪಾಯಿನಾರು ಕೊಡಮ್ಮ. ಇಲ್ಲ ಕಲೆ, ಹೋಗಿ ನಿಮ್ಮ ಅಪ್ಪಂತ ಇದ್ರೆ ಇಸ್ಕೋಗು ಅಂತ. 1 ರೂಪಾಯಿನೂ ಇಲ್ಲ. ಸರಿ ಬಿಡು. ನೀನುವೆ ಊಟ ಮಾಡ್ದಾ? ಹ್ಞೂ, ಮಾಡಿ ಮಡಗಿದೆಯಲ್ಲ. ನಾಷ್ಟವ ಅದು ಬೇರೆ ಉಣ್ಕೊಯ್ತಾರೆ. ಅದೇ ತಂಗ್ಳು ಸಾರು ಅನ್ನ. ಬರೀ ಯಾವಾಗಲೂ ಇದೆ ನಿಂದು, ಒಂದಿನಾರು ನಾಷ್ಟ ಮಾಡೋಕ್ಕಿಲ್ಲ. ನಿನಗೆ ಗೊತ್ತಾಯ್ಕಿಲ್ವ ಬಂಗಾರಿ, ನಾನೇ ಹುಷಾರಿಲ್ಲದೆ ಮನ್ಗಿದೆ. ಈಗ ತಾನೇ ಸುಮಾರು ಸುಧಾರಿಸ್ಕೊ ಇದ್ದೀವಿ. ಅದು ಮಾಡು ಇದು ಮಾಡು ಅಂತೀಯಲ್ಲ. ನೀನು ಇವಾಗಲ್ಲ, ಯಾವಾಗಲೂ ಅಷ್ಟೇ. ಚೆನ್ನಾಗಿದ್ದಾಗ ಏನು ವೆರೈಟಿಯಾಗಿ ಮಾಡ್ಕೊಟ್ಟಿಯಾ? ನನ್ನ ಫ್ರೆಂಡ್ಸ್ ಎಲ್ಲ ಅದು ತಿನ್ಕೊಬಂದೆ ಇದು ತಿನ್ಕೊಬಂದೆ ಅಂತಾರೆ. ನಾನು ಏನು ಹೇಳನೆ, ಎಷ್ಟು ಬೇಜಾರಾಯ್ತದೆ ಗೊತ್ತಾ? ಬೇಜಾರಾದ್ರೆ ಏನು ಮಾಡೋಕ್ಕಾಗದವ? ನಮ್ಮ ಪರಿಸ್ಥಿತಿನೇ ಹಂಗೆ. ಯಾಕಿಲ್ಲ ಕರ್ಕೊಬಂದೆ ನೀನು? ಹೆಂಗೋ ನಮ್ಮೂರಲ್ಲೇ ಚೆನ್ನಾಗಿದ್ದು ತಾನೆ, ಅಲ್ಲೇ ಬೇಕಾದಂಗೆ ಮಾಡ್ಕೊಂಡು ಉಣ್ಕೊಂಡಿದ್ದು ತಾನೆ. ಕೋಳಿ ಸಾರು, ಮೀನು ಸಾರು ಅಂತ ಅದು ಇದು ತಿಂತಾನೆ ಇದ್ದು. ಇಲ್ಲಿ ಒಂದಿನ ನಾರು ಚಿಕನ್ ಸಾರು ಮಾಡಿದ್ಯಾ ನೀನು? ಊರು ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀವಿ? ಕೇಳಿದ್ರೆ ನೀನು ಅಪ್ಪನು ನನಗೆ ಬೈತೀರಿ. ಊರಲ್ಲಿ ಆರಾಮಾಗಿದ್ದ ತಾನೆ? ಅಯ್ಯೋ, ಎಲ್ಲ ನಮ್ಮ ಮನೆ ಬರಕಂತ ಸುಮ್ಮನಿರು. ಯಾಕಮ್ಮ ಇಲ್ಲಿಗೆ ಬಂದಿರೋದು ನಾವು? 16 ಹೇಳು. ಕೇಳಿದ್ರೆ ಬೈತೀರಿ ನೀನು ಅಪ್ಪನವೇ. ಹೇಳು, ಯಾಕೆ ಇಲ್ಲಿಗೆ ಬಂದಿದ್ದಾವ ನಾವು? ಸ್ಕೂಲ್ಗೂ ಇಲ್ಲೇ ಸೇರಿಸಿದಿ, ನಮ್ಮ ಊರಿಗೆ ಬೈಕಿಲ್ವ ಇನ್ನು? ಅಯ್ಯೋ, ನೋಡೋಕ್ಕಾಯ್ತದ, ಹೋಗು. ಅದೇ ಇಲ್ಲಿ ಯಾಕೆ ಬಂದಿದ್ದಾವೆ ಹೇಳು? ಹೋಗು, ಇವತ್ತು ಕೇಳುವೆ. ನನಗೆ ಗೊತ್ತು ನೀನು ಹಿಂಗೆ ಹೇಳ್ತಿ ಅಂತ. ಇಲ್ಲಿ ಏನು ತಿನ್ನಕ್ಕೂ ಇಲ್ಲ, 1 ರೂಪಾಯಿ ಕಾಸು ಕೇಳಿದ್ರು ಕೊಡಕ್ಕಿಲ್ಲ. ಅಲ್ಲಿ ಅತ್ತೆ ಮಾವ ಅಜ್ಜಿ ಎಲ್ಲ ಕೇಳ್ದಂಗೆ ಕೊಡ್ತಿದ್ರು ಕಾಸ ನನಗೆ. ಆ ಊರು ಬಿಟ್ಬಿಟ್ಟು ಇಲ್ಲಿಗೆ ಬಂದೀವಿ. ಥೂ, ನೀನು ನೋಡಿದ್ರೆ 1 ರೂಪಾಯಿನೂ ಕೊಡಕ್ಕಿಲ್ಲ. ಅಲ್ಲೇ ಎಷ್ಟು ಚೆನ್ನಾಗಿದ್ದು. ನೀನು ಅಡುಗೆ ಮಾಡಿಲ್ಲ ಅಂದರೂ ಅತ್ತೆನಾರು ಚೆನ್ನಾಗಿ ಮಾಡ್ತಿತ್ತು. ಅಲ್ಲಿ ಹೋಗಿ ಊಟ ಮಾಡ್ತಿದ್ದೆ. ಈಗ ಅದು ಇಲ್ದಂಗೆ ಮಾಡಿದೆ. ನೀನು ನೆಟ್ಟಿಗೆ ಮಾಡಿಕ್ಕಿಲ್ಲ. ಥೂ, ಅಯ್ಯೋ ಓಣೆ ಬಂಗಾರಿ, ನನಗೂ ಹಂಗೆ ಅನಿಸ್ತದೆ. ಊರು ಬಿಟ್ಬಿಟ್ಟು ಯಾಕಾರು ಬಂದ್ವು ಅಂತ. ಹೆಂಗೋ ನೆಮ್ಮದಿಯಾಗ ಅಲ್ಲೇ ಇದ್ದು. ನಡಿಯಮ್ಮ, ಈಗಲೂ ಹೋಗದಾ? ಅಯ್ಯೋ ಹೋಗು ಸ್ಕೂಲ್ಗೆ ಮೊದಲು. ಏನಾರು ಹೇಳಿದ್ರೆ ಹಿಂಗೆ ಹೇಳ್ತಿದ್ದಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಸಂದಿಗೆ ಚಿಕನ್ ಸಾರು ಮಾಡು, ನನಗೆ ಬಾಯಿ ಕೆಟ್ಟೋಗ್ಬಿಟ್ಟದೆ. ಮೊದಲು ಓದ್ಕೊ. ಓದ್ಬೇಡ, ಬರೀ ತಿನ್ನಕ್ಕೆ ಕೇಳು ನೀನು. ನಾನು ಓದ್ತೀನಿ, ನೀನು ಮಾಡಿಕೊಡು. ಆಯ್ತಾಯ್ತು, ನೋಡೋಕ್ಕಾಯ್ತದ. ಹೋಗಿ ಸಂದಿಕ್ಕೆ ಹೋಗು. ಟೈಮ್ ಆಗಿಲ್ವಾ? ಅಷ್ಟು ದೂರ ನಡ್ಕೋಗ್ಬೇಕು. ಸರಿ, ಹೋಯ್ತಾನೆ. ಜಪಾನಾಗ ಹೋಗಿದ್ ಬಾ. ಸರಿ ಆಯಿತು. ಏನು ಮಾಡೋದು? ಎಷ್ಟು ದಿನ ಅಂತ ಹಿಂಗಿರೋದು? ನನಗಂತೂ ಕೆಲಸ ಮಾಡೋಕೆ ಆಯ್ಕಿಲ್ಲ. ಈ ರೋಜಾ ಕಂಪ್ಲೇಂಟ್ ಕೊಟ್ಟಿಲ್ವಾ? ಕೊಟ್ಟಿರ್ತಾಳೆ, ಕೊಟ್ಟಿರ್ದೇನೆ ಇದ್ದಾಳಾ? ಆದರೂ ಪೊಲೀಸ್ನವ್ರು ಯಾಕೆ ಬಂದಿಲ್ಲ? ನಮ್ಮನ್ನು ಹುಡ್ಕೋಕ್ಕಾಗ್ನಿಲ್ವಾ? ಈ ಥರ ಕೆಲಸ ಮಾಡ್ಕೊಂಡಿರೋದ್ಕಿಂತ ಜೈಲಿಗೆ ಹೋಗಿ 3 ಹೊತ್ತು ಉಣ್ಕೊಂಡಿರ್ಬೋದಿತ್ತು. ಈ ನನ್ನ ಮಗನ ಮಾತು ಕೇಳಿ ಒಡವೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ಇಂಥ ಪರಿಸ್ಥಿತಿ ತಂದ್ಕೊಂಡು ಹೇಳೋಕೋದ್ರೆ ನನಗೆ ಬೈತಾನೆ, ನೀನೇ ಮಾಡಿದ್ದು ಅಂತ. ಏನು ಮಾಡೋದೀಗ? ನನಗಂತೂ ಇಲ್ಲಿರೋಕ್ಕಂತೂ ಆಯ್ಕಿಲ್ಲ. ಗೌರಿ, ಗೌರಿ, ಇಲ್ಲೇ ಇವನ್ಕಂದ್ ಬಾ. ಇದ್ಯಾಕ್ಲೆ ಇಲ್ಲಿ ಹಿಂಗೆ ಕೂತಿದಿ? ಇನ್ನೇನು ಮಾಡನೆ? ಹುಷಾರಾಗಿದ್ಯಾ? ಸುಮಾರಿಗಿವ್ನಿ. ಬಾ, ಕೆಲ್ಸಕ್ಕೆ ಹೋಗದ. ಆಯ್ತಾ ಅಡುಗೆ? ಬಂಗಾರಿ ಓದ್ಲ ಸ್ಕೂಲ್ಗೆ? ಬಾ ಮತ್ತೆ ಜಲ್ದಿ ಹೋಗದ, ಕೆಲಸಕ್ಕೆ ಬೈತಾನೆ ಒಯ್ಯ ಬಂದರೆ. ಅಯ್ಯೋ, ನಿನ್ನ ತೀರಕ್ಕೆ ಬೆಂಕಿ ಯಾಕೆ? ಹುಷಾರಿಲ್ದಾರೆ ಹೆಂಡ್ತಿಯ ಕೆಲಸ ಕರಿತಿದೆಯಲ್ಲ, ನಾಚಿಕೆ ಹಾಕಿಲ್ವ ನಿನಗೆ? ಹುಷಾರಾಗಿವ್ನಿ ಅಂದಲ್ಲೇ. ಈಗ ಹೊಸಿ ಸುಮಾರಾಗಿ ಸುಧಾರಿಸ್ಕೊಂಡಿವ್ನಿ. ತಿರ್ಗಾ ಮನೆ ಕಳಕದ? ಹಂಗಾರೆ ಕೆಲ್ಸಕ್ಕೆ ಬರೀಕಿಲ್ವ ನೀನು? ನಾಚಿಕೆ ಹಾಕಿಲ್ಲ ನಿನಗೆ? ನಂಗೆ ಕೇಳ್ತೀಯಲ್ಲ. ಇಲ್ಲಕ್ಕಂತ ಹೋಗು, ನನಗೆ ಆಯ್ಕಿಲ್ಲ. ಏನೋ ಪಾಪ, ಆ ಹೆಣ್ಣು ಸ್ಕೂಲ್ಗೆ ಹೋಗ್ದೆ ಉಳ್ಕೊಳಕ್ಕೆ ಆಯ್ಕಿಲ್ಲ. ಅಡುಗೆ ಗಿಡ್ಗೆ ಮಾಡೋದ ಅಂತ ಎದ್ದು ಕೂತ್ಕೊಂಡ್ರೆ ನಾನು ಚೆನ್ನಾಗಿವ್ನಿ ಅನ್ಕೊಬಿಟ್ಟಿದ್ಯಾ? ಆಯ್ಕಿಲ್ಲ ಪಾಪ, ಅವ್ಳು ಸ್ಕೂಲ್ಗೆ ಹೋಗ್ಲಿ ಅಂತ ಎದ್ದು ಮಾಡ್ತಾನೆ ಅಷ್ಟೇ. ಸುಸ್ತಾಯ್ತದಂತ ವಾಂತಿ ಬರಂಗೈತದೆ. ಉಂಡ್ಬಿಟ್ಟು ಮನೆ ಕತ್ತೀನಿ, ಮಾತ್ರೆ ಅವೇ ನುಂಗ್ಬೇಡ್ವಾ? ನಾನು ಸೂಜಿ ಹಾಕ್ಸ್ಕೊ ಬರ್ನಿಲ್ವಾ? ನಿನ್ನಂಗೆ ಆಡ್ತದ ನಾನುವೇ. ಇದೊಳ್ಳೆ ಸರಿ ಆಯ್ತಲ್ಲ. ಥೂ, ಎಂತ ಮನ್ಸ ನೀನು? ಕಟ್ಕೊಂಡು ಹೆಂಡತಿ ಮೇಲೆ ಒರಿ ಚೋಡಿ ಆಡ್ತೀಯಲ್ಲ, ನಿಂಗೆ ನಾಚಿಕೆ ಹಾಕಿಲ್ವಾ? ನಿನಗೂ ನನಗೂ ಒಂದೇಯಾ? ಎಷ್ಟೊಂದು ಚಳಿಚಾರ ಬಂದು ನಡ್ಗಿನ್ ನಾನು. ತಿರ್ಗಾ ಹಿಂಗೆ ಆಡ್ತೀರ ನೀನು? ಹೋಗಿ ಬಾಯಿ ಮುಚ್ಕೊಂಡು ಕೆಲಸಕ್ಕೆ ನನಗೆ ಆಯ್ಕಿಲ್ಲಕಂತೆ. ಬರೀ ಆಯ್ಕಿಲ್ಲ ಅಂದ್ರೆ ಏನು ಮಾಡೋದು? ಏನು ಮಾಡೋದು ಅಂದರೆ ನನ್ನ ಕೈಲಂತೂ ಕೆಲಸ ಮಾಡೋಕ್ಕೆ ಆಯ್ಕಿಲ್ಲ. ಹೋಗು, ನೀನೇ ಮಾಡೋಗು. ಒಬ್ಬನೇ ಮಾಡಿದ್ರೆ ದುಡ್ಡು ಬಾಡಿಗೆ ಕಟ್ಟಕ್ಕೆ, ತಿನ್ನಕ್ಕೆ, ಉಣ್ಣಕ್ಕೆ ಎಲ್ಲ ಅದದ ಹೇಳು. ನೀನು ಮಾಡೋದು ಮರೆ? ನನ್ನ ಕೈಲಿ ಆಯ್ಕಿಲ್ಲ ಕೆಲಸ ಮಾಡೋಕ್ಕೆ. ಇಲ್ಲಾಂದ್ರೆ ನಡಿ, ನಮ್ಮ ಊರಿಗೆ ಹೊಂಟೋಗದ. ಈ ಊರು ಸವಾಸನೆ ಬೇಡ, ಎಲ್ಲೂ ಬೇಡ, ಊರಿಗೆ ಹೊಂಟೋಗದ್ ನಡಿ. ಓಹೋ, ತಿರ್ಗಾ ಅಲ್ಲಿಗೆಯಾ? ನಿನ್ನ ತಮ್ಮನೆಡ್ತಿ ಆರತಿ ಹಿಡ್ಕೊಂಡು ನಿಂತಿದ್ದಾಳ. ನಿನ್ಗೆ ಆರತಿ ಮಾಡಿ ಒಳಗೆ ಕರ್ಕೊಳಕ್ಕೆ ಗೊತ್ತು ತಿರ್ಗ ಹಂಗೆ ಮಾತಾಡ್ತೀಯಲ್ಲ. ತಿರ್ಗಾ ನಾವು ಊರಿಗೆ ಹೋಗ್ಕದ. ಇನ್ನೇನು ಮಾಡೋದು? ನನಗಂತೂ ಇಲ್ಲಿ ಇರೋಕ್ಕಾಯ್ತಲ್ಲ. ಊರಿಗೆ ಹೊಂಟೋಗದ್ ನಡಿ. ಅದೇನಾದದಾಗಲಿ. ಊರಲ್ಲಿ ಇರೋಕ್ಕಾಗದ್ಲೆ ನಾವು?
ಇದೊಳ್ಳೆ ಸರಿ ಬಿಡು. ಆ ರೋಜಾ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಇಷ್ಟೊತ್ತು ಕಾಲ ಎಲ್ಲ ಕಡೆ ಪೊಲೀಸ್ನವ್ರು ಹುಡುಕ್ತಾ ಇರ್ತಾರೆ ನಮ್ಮನ್ನ. ಹೆಂಗೋ ಇಲ್ಲಿ ಅವಸ್ಕೊಂಡಿವಿ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೋಗೋಗ್ಬಿಟ್ಬಿಟ್ಟಿದ್ದೆ. ಯಾಕಿಂಗ್ ನಳ್ಳಿ ನೀನು? ಇಲ್ಲ, ನನ್ನ ಕೈಲಿ ಆಯ್ಕಿಲ್ಲ ಇಲ್ಲಿ ಇರೋಕ್ಕೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವಳು ಕಾಲಕ್ಕೆ ಬಿದ್ದಾರವೆ, ವಾಪಸ್ ತಕೊ ಅಂತ ಹೇಳದ. ಹೇಳಕ್ಕೆ ಈ ಮಾತಾ ಮೊದಲೇ ಹೇಳಿದಿದ್ರೆ ಹೆಂಗೋ ಮಿಕ್ಕಿರೋ ದುಡ್ಡು ಚಿನ್ನ ಎಲ್ಲ ನಾವು ಕೊಟ್ಬಿಟ್ಟು ತಪ್ಪಾಯ್ತು ಬಿಡು ಅಂತ ನಾರು ಕೇಳ್ಕೊಬೋದಿತ್ತು. ಈಗ ನಾವು ಅಷ್ಟೆಲ್ಲ ತಗೊಬಂದ್ಬಿಟ್ಟು ರಾತ್ರಿ ಊರ್ಬಿಟ್ಟು ಬಂದ್ಬಿಟ್ಟು ಅವ್ರಿಗಿನ್ನೂ ಕಾಪಾಗ್ತಿರ್ತದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಊರಿಗೋಗಿ ನಾವು ಬದುಕಕ್ಕದ? ಬೇಡ ಬೇಡ, ಅವೆಲ್ಲ ಆಗ್ದಾರ ಕೆಲಸ ಮರ್ಯಾದಿಂದ ಇಲ್ಲೇ ಇರೋದು ಕಲಿ. ನನಗಿಲ್ಲಿ ಇರೋಕೆ ಆಯ್ಕಿಲ್ಲ. ಊರಿಗೆ ಯಾರಿಗಾರು ಫೋನ್ ಮಾಡಿ ಕೇಳೋಣ, ರೋಜಾ ಕಂಪ್ಲೇಂಟ್ ಕೊಟ್ಟಿದ್ದಾಳ, ಹೆಂಗಿರೋದು ವಾತಾವರಣ ಅಂತ ಕೇಳೋಣ ಯಾರಿಗಾರು ಫೋನ್ ಮಾಡಿ. ನೀನೊಳ್ಳೆ ದಡ್ಡಿಯೋ ಜಾಣಿಲ್ಲ ನೀನು. ಊರಿಗೆ ಫೋನ್ ಮಾಡಿ ಕೇಳಕ್ಕದ? ನೀನು ಎಲ್ಲಿದ್ದಿ ಅಂತ ಕೇಳಕ್ಕಿಲ್ವಾ? ಅಲ್ಲೇನೇನಾಗಿದ್ದದೋ ಏನೋ ಯಾರಿಗೆ ಗೊತ್ತು. ನೀನು ಫೋನ್ ಮಾಡಿ ಅವ್ರು ಹೋಗಿ ಮನೆಗೆ ಹೇಳಿ, ಆಗ ಪೊಲೀಸ್ನವ್ರು ಹುಡುಕ ಬಂದು ಫೋನನ್ನೆಲ್ಲ ಕಂಡುಹಿಡಿದ್ಬಿಡ್ತಾರೆ. ಅವೆಲ್ಲ ಯಾಕೆ ಬೇಕು? ಮತ್ತೆ ಹಿಂಗೆ ಇರೋಕ್ಕದ? ಎಷ್ಟು ದಿನ ಹಿಂಗೆ ಇರೋಕ್ಕದದು ಗೊತ್ತಿಲ್ಲ. ಎಲ್ಲ ಹೊಸಿ ತಣ್ಣಗಾಗ ಗಂಟೋಸಿ ಸುಮ್ಮನಿರು, ಆಮೇಲೆ ನೋಡೋಕ್ಕಾಯ್ತದೆ. ಅರೆ ಬೇಡ ಕಣ್ರಿ, ನಾವು ಊರಿಗೆ ಹೊಂಟೋಗದ ನಡಿ. ಇಲ್ಲಂತೂ ನಮಗೆ ಬದುಕಕ್ಕೆ ಆಯ್ಕಿಲ್ಲ, ನನಗೆ ಕೆಲಸ ಮಾಡೋಕ್ಕೂ ಆಯ್ಕಿಲ್ಲ. ನೀನು ಬೇರೆ ನನ್ನ ಮನೇಲಿ ಇರ್ತೀನಿ ಅಂದ್ರೂ ಕೇಳಕ್ಕಿಲ್ಲ. ಬಾ ಊರಿಗೆ ಹೋಗದ, ರೋಜನ್ ಕಾಲಕ್ಕೆ ಬಿದ್ದುಬಿಡದ. ಇದು ಒಂದ್ಸಲ ಸಂಸ್ಬಿಡು. ತಪ್ಪು ಮಾಡಿಬಿಟ್ಟಿವಿ, ಕಂಪ್ಲೇಂಟ್ ಕೊಟ್ಟಿದ್ರೆ ವಾಪಸ್ ತಕೊ ಅಂತ ಅವಳು ಕಾಲು ಹಿಡ್ಕೊಬಿಡದ. ಓ ನಿನ್ನ ತಮ್ಮ ಸುಮ್ಮನೆ ಬಿಟ್ಬಿಟ್ಟನ ಹೇಳಿ ನಿನ್ನ ತಮ್ಮ. ಥೂ, ಇದೊಳ್ಳೆ ಕರ್ಮ ಆಯ್ತದೆ. ನಾವೀಗ ಏನು ಮಾಡೋದು? ನಡಿ ಬೇಡ, ಅದು ಏನದೋ ಆಗಲಿ. ನನಗಂತೂ ಇಲ್ಲಿ ಇರೋಕ್ಕಾಯ್ಕಿಲ್ಲ, ನಾವು ಊರಿಗೆ ಹೋಗದ ನಡಿ. ಒಳ್ಳೆ ಕಪ್ಪಿ ಹೆಂಗಾಡ್ತಿದ್ಯಲ್ಲೇ? ತಲೆಯಲ್ಲಿ ಬುದ್ಧಿ ಇಲ್ವಾ ನಿನಗೆ? ಈ ಊರಿಗೆ ಹೋಗಿ ನಾವು ಇರೋಕ್ಕದ? ಹೆಂಗೋ ಸಸಿ ತಳ್ಬೇಳೆ ಕೆಲಸ ಮಾಡ್ಕೊ. ಹೆಂಗೋ ಮನೆ ಸಿಕ್ಕದೆ, ಕೆಲಸ ಸಿಕ್ಕದೆ. ಕೆಲಸ ಯಾರು ಮಾಡರು ಅಂದರೆ? ಹೋಗು, ನನಗಂತೂ ಆಯ್ಕಿಲ್ಲ. ನೀನು ಬಂದರೆ ಬಾ, ಬಿಟ್ರೆ ಬಿಡು, ನಾನೇ ಹೋಯ್ತೀನಿ. ಹೋಗ್ಬಿಡ್ತಾಳೆ, ಒಳ್ಳೆ ಕೆಲಸ. ಹೋಗು ನೀನು. ನಾನು ಮಾತ್ರ ಬರೀಕಿಲ್ಲ ಕಣವ. ಮೊದಲೇ ಅವರೆಲ್ಲ ನಮ್ಮ ಮೇಲೆ ಕಾಪಾಗವ್ರೆ. ಈ ಟೈಮಲ್ಲ ಹೋಗೋದು. ಇರಲಿ, ಒಂದು 2-3 ವರ್ಷ ಮುಗಿಲಿ, ಎಲ್ಲ ಹೊಸಿ ಹಳೇದಾಗಲಿ, ಎಲ್ಲ ತಣ್ಣಗಾಗಲಿ ಅಂದರೆ ಹೋಯ್ತೀನಿ ಅಂತ ಕುಣಿತಾಳೆ. ಒಂದು 2-3 ವರ್ಷ ಇರು. ಇನ್ನೂ 2-3 ವರ್ಷವಾ? ಯಪ್ಪಲೋ, ನನ್ನ ಕೈಲಂತೂ ಆಯ್ಕಿಲ್ಲ. ಈಗಲೇ ಹೋಗದ ನಡಿ, ಏನೂ ಆಯ್ಕಿಲ್ಲಕಂತೆ. ಹೋಗಿ ಕಾಲಿಗೆ ಬಿದ್ದುಬಿಡದ ತಪ್ಪಾಯ್ತು ಅಂತ. ಬುಳೆ ತಲೆ ಕೆಟ್ಟಂಗೆ ಮಾತಾಡ್ತೀಯಲ್ಲೇ. ಹೋಗಿ ಕಾಲಿಗೆ ಬಿದ್ದ ತಕ್ಷಣ ಆಯ್ತು ಬಿಡವ ಅಂದ್ಬಿಟ್ಟಾರ. ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ಕಂದ್ಬಿಡು. ಏನಾರು ಮಾಡ್ಕವ, ನಾನು ಮಾತ್ರ ಬರೀಕಿಲ್ಲ. ನೀನು ಹೋಗ್ಬೇಕಂದ್ರೆ ಹೋಗು. ಆಯ್ತು ಬಿಡು, ನೀನು ಬರಬೇಡ, ನಾನೇ ಹೋಯ್ತೀನಿ. ನನಗೆ ಮಾತ್ರ ಇಲ್ಲಿ ಇರೋಕ್ಕಾಯ್ಕಿಲ್ಲ. ನಾನು ಊರಿಗೆ ಹೊಂಟೈತೀನಿ, ಅದು ಏನಾರು ಆಗಲಿ. ನೀನು ಬಂದರೆ ಬಾ, ಬರ್ದಾರಿರು, ನಾನೇ ಹೊಂಟೈತೀನಿ. ಹೋಯ್ತಾಳೆ, ಒಲೆ ನೋಡೋದು ಹೆಂಗೋದಿ. ಎಲ್ಲೋಗ್ಬೇಕು ಹೆಂಗೋಗ್ಬೇಕು ಊರಿಗೆ ಅಂತ ಗೊತ್ತಾ ನಿನಗೆ? ಯಾಕೆ ನಾನೇನು ದಡ್ಡಿಯಾ? ಹೋಯ್ತೀನಿ ಬಿಡು. ನೀನು ಬೇಕಾದರೆ ಬಾ ನನ್ನ ಜೊತೆ. ನಾನಂತೂ ಬರೀಕಿಲ್ಲ ಕಣವ. ಬೇಡ ಬಿಡು, ನಾನೇ ಹೋಯ್ತೀನಿ. ಓದಿಯಾ? ಹೋಗು, ಏನಾರು ಮಾಡ್ಕೊ. ಆಮೇಲೆ ನಾನು ನಿನ್ನ ತಂಟೆಗೆ ಬರೀಕಿಲ್ಲ. ಅವಯ್ಯ ಬೈತಾನೆ, ತಾಡ್ತಲ್ಲ ಹೊಸಿ ಕೆಲಸ ಹೇಳಿಲ್ಲ, ಕೆಲ್ಸಕ್ಕೆ ಹೋಯ್ತಾನೆ. ನೀನು ಏನಾರು ಮಾಡ್ಕವ. ಊರಿಗೆ ಹೋದಳಂತೆ ಊರಿಗೆ. ಹೋಗು, ಕಾಯ್ತಾ ಕೂತಾರ ನಿನ್ಗಲ್ಲಿ. ಏನು ಮಾಡೋದು? ಇಲ್ಲ, ಊರಿಗೆ ಹೋಗ್ಲೇಬೇಕು. ಇಲ್ಲಿದ್ರೆ ನನ್ನ ಕೈಲಿ ಆಯ್ಕಿಲ್ಲ. ಮೊದಲು ನಾನೇ ಹೋಗದ. ಹೋಗ್ಬಿಟ್ಟು ಅಲ್ಲಿ ಏನಾಯ್ತದ ನೋಡೇ ಬಿಡ್ತೀನಿ ನಾನು. ನಮ್ಮ ಅವನ ಕಾಲ್ಗೆ, ನನ್ನ ತಮ್ಮನ ಕಾಲ್ಗೆ, ರೋಜನ್ ಕಾಲ್ಗೆ, ಎಲ್ಲರ ಕಾಲ್ಗೂ ಬಿದ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಹೋಗ್ಲಿ ಬಿಡು ಪಾಪ ಅಂತಾರೆ. ಆಗ ನಮ್ಮ ಊರಲ್ಲೇ ಆರಾಮಾಗಿರ್ಬೋದು. ಇಲ್ಲಂತೂ ನನ್ನ ಕೆಲಸ ಹತ್ರ ಇರೋಕ್ಕಾಯ್ಕಿಲ್ಲ. ನೀ ನನ್ನ ಮಗ ಬರೀಕಿವಲ್ಲ, ನಿನ್ನ ಬರ್ದವ್ರು ಇಲ್ಲೇ ಸಾಯಿ. ನಾನಂತೂ ಇಲ್ಲಿ ಇರೋಕ್ಕಿಲ್ಲ ಕಣಪ್ಪ. ನಮ್ಮ ಊರಿಗೆ ಹೊಂಟೈತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.